ಸುದ್ದಿ 4% ಮುಸ್ಲಿಂ ಗುತ್ತಿಗೆ ಮೀಸಲು ಬಿಲ್ ಮತ್ತೆ ಸರ್ಕಾರಕ್ಕೆ ವಾಪಸ್ ಆಗಿದೆ, ರಿಟರ್ನ್ ಆಗಿದೆ. ಸೊ ಏನೇನು ಡೆವಲಪ್ಮೆಂಟ್ ಆಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ನೋಡ್ತಾ ಹೋಗೋಣ. ನೋಡಿ, ಈ 4% ಮುಸ್ಲಿಂ ಗುತ್ತಿಗೆಗೆ ಮೀಸಲು ಬಿಲ್ ಈ ವಿಚಾರ ಸಾಕಷ್ಟು ರೀತಿಯಾಗಿ ಚರ್ಚೆ ಕಾರಣವಾಗಿತ್ತು. ರಾಜಕೀಯವಾಗಿ ಕೂಡ ಆರೋಪ ಪ್ರತ್ಯಾರೋಪ, ವಿರೋಧ ಪರ ಎಲ್ಲದರ ಚರ್ಚೆನೂ ಕೂಡ ಆಗಿತ್ತು. ಇದರ ಅವಶ್ಯಕತೆ ಇದೆಯಾ ಅನ್ನೋ ಪ್ರಶ್ನೆಗಳ ನಡುವೆ ಇದರ ಅವಶ್ಯಕತೆ ಇದೆ ಅನ್ನುವಂಥ ಉತ್ತರವೂ ಕೂಡ ಸಿಕ್ಕಿತ್ತು. ಇದೆಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ರಾಜ್ಯಪಾಲರಿಗೆ ಈ ಬಿಲ್ಲನ್ನು ಏನು ಕಳಿಸಿತ್ತು ಅದನ್ನು ಸರ್ಕಾರಕ್ಕೆ ರಿಟರ್ನ್ ಕಳಿಸಿದ್ದಾರೆ. ಸೊ ಹಾಗಾಗಿ ಏನೇನು ಡೆವಲಪ್ಮೆಂಟ್ ಆಗಿದೆ ಅಂತ ನೋಡೋದಾದ್ರೆ, ಸರ್ಕಾರಿ ಕಾಮಗಾರಿಗಳ ಗುತ್ತಿಗೆ ಖರೀದಿ ಪ್ರಕ್ರಿಯೆಗಳಲ್ಲಿ 2B ಪ್ರವರ್ಗದವರಿಗೆ ಮುಸ್ಲಿಮರಿಗೆ 4% ಮೀಸಲಾತಿ ಕಲ್ಪಿಸುವ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ KTPP ನಿಯಮಗಳ ತಿದ್ದುಪಡಿ ವಿಧೇಯಕವನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಮತ್ತೊಮ್ಮೆ ರಾಜ್ಯ ಸರ್ಕಾರಕ್ಕೆ ವಾಪಸ್ ಕಳಿಸಿದ್ದಾರೆ. ಅಲ್ಲದೆ ಏಪ್ರಿಲ್ 15ರಂದು ರಾಜ್ಯ ಸರ್ಕಾರಕ್ಕೆ ವಿಧೇಯಕ ವಾಪಸ್ ಕಳಿಸಿ ನಾನು ತಿಳಿಸಿದ ಅಭಿಪ್ರಾಯಕ್ಕೆ ಬದ್ಧನಾಗಿದ್ದೇನೆ. ವಿಧೇಯಕವು ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಸುವ ಸಾಧ್ಯತೆ ಹಿನ್ನೆಲೆಯಲ್ಲಿ ರಾಷ್ಟ್ರಪತಿಗಳ ಪರಿಗಣನೆಗೆ ಕಳಿಸಬೇಕು ಅಂತ ಪುನರುಚ್ಚರಿಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ರಾಜ್ಯ ಸರ್ಕಾರವು ಮುಸ್ಲಿಮರಿಗೆ 2 ಕೋಟಿ ರೂಪಾಯಿವರೆಗಿನ ಕಾಮಗಾರಿಗಳಲ್ಲಿ ಹಾಗೂ ವಿವಿಧ ಇಲಾಖೆ ನಿಗಮ ಮಂಡಳಿಯಲ್ಲಿನ ಖರೀದಿ ಪ್ರಕ್ರಿಯೆಯಲ್ಲಿ 1 ಕೋಟಿ ರೂಪಾಯಿವರೆಗೆ ಮೀಸಲಾತಿ ಕಲ್ಪಿಸುವ ತಿದ್ದುಪಡಿ ವಿಧೇಯಕ ಮಂಡಿಸಿ ಉಭಯ ಸದನದಲ್ಲಿ ಅಂಗೀಕಾರ ಪಡೆದು ರಾಜ್ಯಪಾಲರ ಅನುಮೋದನೆಗೆ ಕಳಿಸಲಾಗಿತ್ತು. ಬಟ್ ನಾನು ಅವತ್ತಿಗೆ ಏನು ಹೇಳಿದ್ನೋ ಇವತ್ತು ಅದನ್ನೇ ಹೇಳ್ತಾ ಇದ್ದೀನಿ. ಇದೊಂಥರ ಸಾಂವಿಧಾನಿಕ ಬಿಕ್ಕಟ್ಟನ್ನು ಸೃಷ್ಟಿಸಬಹುದಾದ ಸಾಧ್ಯತೆಗಳು ಇದೆ ಅನ್ನುವಂಥ ಹಿನ್ನೆಲೆಯಲ್ಲಿ ರಿಟರ್ನ್ ಕಳಿಸಲಾಗಿದೆ. ಹಾಗಿದ್ರೆ ಏನಿದು ಬಿಲ್ ಅನ್ನೋದನ್ನ ಕ್ವಿಕ್ಕಾಗಿ ನೋಡ್ಕೊ ಬಂದ್ಬಿಡೋಣ. ಮುಸ್ಲಿಮರಿಗೆ 2 ಕೋಟಿ ರೂಪಾಯಿವರೆಗಿನ ಕಾಮಗಾರಿಗಳಲ್ಲಿ 4% ಮೀಸಲು ನಿರ್ಧಾರ ಆಗಿತ್ತು. ವಿಧಾನಮಂಡಲ ಅಂಗೀಕಾರ ಪಡೆದು ರಾಜ್ಯಪಾಲರಿಗೆ ಮಸೂದೆಯನ್ನು ಕಳಿಸಿ ಕೊಡಲಾಗಿತ್ತು. ಏಪ್ರಿಲ್ 15ರಂದು ಈ ವಿಧೇಯಕ ಬಗ್ಗೆ ರಾಜ್ಯಪಾಲ ಆಕ್ಷೇಪವನ್ನು ಎತ್ತಿ ಸರ್ಕಾರಕ್ಕೆ ಇದನ್ನು ಮರಳಿಸಿದ್ರು. ಧರ್ಮಾಧಾರಿತ ಮೀಸಲಿಗೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ, ರಾಷ್ಟ್ರಪತಿಗೆ ಕಳಿಸಿ ಅಂತ ಕೂಡ ಈ ಸಂದರ್ಭದಲ್ಲಿ ಅವ್ರು ತಿಳಿಸಿದ್ರು. ನಂತರ ಸ್ಪಷ್ಟನೆ ನೀಡಿ 2ನೇ ಸಲ ರಾಜ್ಯಪಾಲರಿಗೆ ಮಸೂದೆಯನ್ನ ರಾಜ್ಯ ಸರ್ಕಾರ ಕಳಿಸಿತ್ತು. ಇದು ರಾಜ್ಯದ ವಿಷಯ, ಕೇಂದ್ರ ಪಾತ್ರ ಇಲ್ಲ, ರಾಷ್ಟ್ರಪತಿ ಅಂಗೀಕಾರ ಬೇಕಿಲ್ಲ ಅಂತ ಹೇಳಿತ್ತು. ಈಗ ಪುನಃ ರಾಜ್ಯಕ್ಕೆ ಬಿಲ್ ಮರಳಿಸಿ ರಾಷ್ಟ್ರಪತಿಗೆ ಕಳಿಸುವಂತೆ ಗವರ್ನರ್ ಪುನರುಚ್ಚಾರ ಮಾಡಿದ್ದಾರೆ. ಮಸೂದೆ ಸಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಸುವಂತ ಸಾಧ್ಯತೆ ಇದೆ ಅನ್ನುವಂಥ ಕಾರಣವನ್ನ ಇದೇ ಸಂದರ್ಭದಲ್ಲಿ ರಾಜ್ಯಪಾಲರು ನೀಡ್ತಾ ಇರೋದು. ನೋಡಿ, ಇದು ಸಾಂವಿಧಾನಿಕ ಬಿಕ್ಕಟ್ಟನ್ನು ಸೃಷ್ಟಿ ಮಾಡಬಹುದು. ಹಾಗಾಗಿ ನೀವು ಇನ್ನೊಮ್ಮೆ ಇದನ್ನ ಸಂಬಂಧಪಟ್ಟಂತೆ ಚೆಕ್ ಮಾಡಬೇಕಾಗತ್ತೆ ಅನ್ನೋದನ್ನ ಇದೇ ಸಂದರ್ಭದಲ್ಲಿ ಅವರು ತಿಳಿಸಿದ್ದಾರೆ. ಸೊ ಹಾಗಾಗಿ ಏನಾಗುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತ ಬೆಳವಣಿಗೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇನ್ನು ಮುಂದೆ